ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಬಂದು ಮಂಡೇ ವ್ಲಾಗ್ ಆಗಿರುತ್ತೆ. ರಿಪಬ್ಲಿಕ್ ಡೇ ದಿನದ ವ್ಲಾಗು. ಬೆಳಗ್ಗೆ ಎದ್ದೋಳ್ತಾ ಇದ್ದಂಗೆ ಅಮ್ಮಂಗೆ ಹುಷಾರಿರಲಿಲ್ಲ, ಥ್ರೋಟ್ ಪೇಯ್ನ್, ಫೀವರ್ ಎಲ್ಲ ಬಂದಿತ್ತು. ಸೊ ಅವರು ಇಡ್ಲಿ ಸಾಂಬಾರು ಮಾಡೋ ತಿಂಡಿಗೆ ಅಂತ ಹೇಳಿದ್ರು. ಇಡ್ಲಿ ಬ್ಯಾಟರ್ ರೆಡಿ ಇರಲಿಲ್ಲ ಮನೆಯಲ್ಲಿ. ಸೊ ಅದರಿಂದ ಅದನ್ನ ಜಿಯೋ ಮಾರ್ಟಲ್ಲಿ ಆರ್ಡ್ರ್ ಮಾಡಿ ಈಗ ಸಾಂಬಾರು ಮಾಡೋಣ ಅಂತ ಬೇಳೆ ಕುಗ್ಸೋದಕ್ಕೆ ರೆಡಿ ಮಾಡ್ತಿದ್ದೀನಿ. ಮನೇಲಿ ಯಾರಿಗಾದ್ರೂ ಒಬ್ಬರು ಹುಷಾರಿಲ್ಲ ಅಂದರೆ ಗೊತ್ತು ಅಲ್ವಾ, ಮನೇಲಿ ಆ ಎನ್ವಿನಾನ್ಮೆಂಟೇ ಒಂಥರ ಆಗಿಬಿಡುತ್ತೆ. ಒಬ್ರಿಗೆ ಹುಷಾರಿಲ್ಲ ಅಂತಂದರೂ ಅದು ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಸೊ ಸಾಂಬಾರು ಮಾಡೋದಕ್ಕೆ ಬೇಳೆ ಇಟ್ಟು ಹಾಗೆ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಂಡು ಎತ್ತಿಟ್ಕೋತಿದ್ದೆ. ಆ್ಯಂಡ್ ಹಾಲು ಕಾಯಿಸೋಣ ಅಂತ ಕಾಯಿಸ್ತಿದ್ದೀನಿ ಎಲ್ಲರಿಗೂ. ನಾವು ಯೂಶ್ವಲಿ ಹೇಳಿದ್ದೀನಿ ಹಳೆ ವ್ಲಾಗ್ಸಲ್ಲೆಲ್ಲನೂ, ಇದ್ದ ತಕ್ಷಣ ಬೆಳಗ್ಗೆ ಕಷಾಯನೇ ಕುಡಿಯೋದು. ಸೊ ಅದಾದಮೇಲೆ ಹಾಲು ಕುಡಿತೀರಿ. ಟೀ ಕಾಫಿ ಎದ್ದ ತಕ್ಷಣ ಕುಡಿಯೋದಿಲ್ಲ. ಅಷ್ಟರಲ್ಲಿ ಜಿಯೋ ಮಾರ್ಟ್ ಅವ್ರು ಕಾಲ್ ಮಾಡಿದರು ಬಂದಿದ್ದೀನಿ ಅಂತ. ಕಾಲ್ ಮಾತಾಡ್ತಾ ಆಚೆ ಹೋಗೋ ಅಷ್ಟರಲ್ಲಿ ನನ್ನ ಮಗಳು ಬಂದು ಹೇರ್ಸ್ ಕ್ಲಿಪ್ ಹಾಕಮ್ಮ ಅಂತಂತ ಹೇಳ್ತಾಯಿದ್ಲು, ಆಗ್ತಾನೆ ಇದ್ದಿದ್ಲು. ಅವಳಿಗಂತೂ ಹೇರ್ಸ್ ತುಂಬ ಅಂದರೆ ತುಂಬ ಜಾಸ್ತಿ. ಆವಾಗವಾಗ ಅದನ್ನು ಸರಿ ಮಾಡಿ ಕ್ಲಿಪ್ ಹಾಕ್ತಾನೆ ಇರಬೇಕು. ಅವ್ಳಿಗೆ ಹುಷಾರಿಲ್ಲದೆ ಇದ್ದಿದ್ದರಿಂದ ಹೇರ್ ಕಟ್ ಮಾಡ್ಸೋಕ್ಕೆ ಆಗಿಲ್ಲ. ನನಗೆ ಹೇರ್ಸ್ ಇದ್ದರೆ ಚೆಂದ ಅವಳಿಗೆ ಅಂತ ನಾನು, ಬಟ್ ಮನೇಲೆಲ್ಲ ಬೇಡ, ಅವಳಿಗಿನ್ನ ಸ್ವಲ್ಪ ದೊಡ್ಡವಳಾಗಲಿ, ಈಗ ಕಟ್ ಮಾಡಿಸಿದ್ರೆ ಅವಳಿಗೆ ಸ್ವಲ್ಪ ಈಸಿ ಇರುತ್ತೆ ಅಂತ ಹೇಳ್ತಿರ್ತಾರೆ. ಅಷ್ಟೆಲ್ಲ ಆರ್ಡರ್ ಇಸ್ಕೊಂಡು ಪೇ ಮಾಡಿ, ನನಗೆ ಸ್ನ್ಯಾಕ್ಸ್ ಕೊಡಮ್ಮ, ಬೆಳಗ್ಗೆ ಎದ್ದ ತಕ್ಷಣ ಅದೊಂದು ಸ್ನ್ಯಾಕ್ಸ್ ಕೊಡು ಅಂತ. ಸೊ ರಾಗಿ ಬಿಸ್ಕೆಟ್ಸ್ ತಂದಿದ್ದೆ, ಅದನ್ನು ಹಾಕ್ಕೊಡ್ತಾ ಇದ್ದೀನಿ, ಹೋಗಿ ತಿನ್ನು ಅಂತೇಳಿ. ಅದಾದಮೇಲೆ ನಮಗೆ ಹಾಲು ಕಲಸೋಣ ಅಂತ ಹೇಳಿ ನನಗೆ, ಅಮ್ಮಂಗೆ, ಅಪ್ಪಂಗೆ ಎಲ್ಲ ಹಾಲು ಕಲಸೋದಕ್ಕೆ ರೆಡಿ ಮಾಡ್ತಿದ್ದೆ. ಯೂಶ್ವಲಿ ನಾವು ಅರಿಶಿನ ಹಾಲು ಕುಡಿತೀವಿ. ಸೊ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಹಾಲು ಕಾಯಿಸ್ಕೊಂಡು ಬೆಳಗ್ಗೆ, ಅದು ನಮ್ಮ ಮಾರ್ನಿಂಗ್ ರೊಟೀನೇ ಎಲ್ಲರಿಗೂ ಅಷ್ಟೇ ಮನೇಲಿ. ಸೊ ಅದಾದಮೇಲೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹುಣಸೆ ಹಣ್ಣು ನೆನೆಸ್ಕೊಂಡು ಅದು ರುಬ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡೋಣ ಅಂತ ಮಾಡ್ತಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಬಂದು ಎತ್ಕೊಮ್ಮ ನನ್ನ ಇಲ್ಲಿ ಕೂರಿಸ್ಕೋ, ಈಗ ತಾನೇ ಹುಷಾರಿಲ್ದಿರ ಸರಿ ಹೋಗ್ತಾ ಇದ್ದಾಳೆ. ಆ ಟೈಮಲ್ಲಿ ಮಕ್ಕಳು ಹೆಂಗಿರ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಸಖತ್ ಕ್ರ್ಯಾಂಕಿ, ಜೊತೆಯಲ್ಲೇ ಇರಬೇಕು ಅಂತ ಅನ್ನೋದು. ಸೊ ಅವಳನ್ನಲ್ಲಿ ಕೂರಿಸ್ಕೊಂಡೆ ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ಬೋದು ಅಲ್ಲಿ ಕುತ್ಕೊಂಡು ಎಷ್ಟು ಮಾತಾಡ್ತಾ ಇದ್ದಾಳೆ ಅವಳು ಅಂತೇಳಿ. ಆ್ಯಕ್ಚುಲಿ ಸಾಂಬಾರಿಗೆ ಅವತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಸಿಗಲೇ ಇಲ್ಲ. ಹುಡುಕಿ ಸಾಕಾಯಿತು. ಸೊ ಅದಿಲ್ಲದೇ ಸಾಂಬಾರು ಮಾಡಿದ್ದಾಯಿತು. ಅವಳನ್ನಲ್ಲಿ ಕೂರಿಸ್ಬಿಟ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹುಡ್ಕಕ್ಕೆ ಹೋಗಿದ್ದೆ. ಸೊ ಆ ಗ್ಯಾಪಲ್ಲಿ ನೋಡಿ ಎಷ್ಟು ತಲೆರಟ್ಟೆ ಮಾಡ್ತಾಯಿದ್ದಾಳೆ, ಆ ಕಡೆ ನೋಡೋದು ಈ ಕಡೆ ನೋಡೋದು. ಆಮೇಲೆ ನಾನು ಬಂದಮೇಲೆ ನಾನು ಹಗ್ ಮಾಡಿಕೊಂಡು, ಕುಕ್ಕರ್ ಕೂಗ್ತಿತ್ತು. ಸೊ ಅವಳಿಗೆ ಯೂಶ್ವಲಿ ಕುಕ್ಕರ್ ಸೌಂಡ್ಸ್ ಅಂದರೆ ಭಯ. ನಾನು ಈ ಕಡೆ ಬಂದು ಕೂತ್ಕೋತೀನಮ್ಮ, ನನ್ನನ್ನು ಈ ಕಡೆ ಕೂರಿಸು ಅಂತಂತಿದ್ದು. ಬೇಡ ಹೋಗು ನೀನು ಅಂತೇಳಿ ಅವಳನ್ನು ಕೆಳಗಡೆ ಇಳಿಸಿ ಕಳಿಸ್ದೆ. ಸೊ ಆಮೇಲೆ ಸಾಂಬಾರೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ರುಬ್ಬಿರೋದೆಲ್ಲ ಹಾಕ್ಕೊಂಡು ಬೇಳೆ ಬೇಯಿಸಿರೋದನ್ನ ಹಾಕ್ಕೊಂಡು ರೆಡಿ ಮಾಡ್ತಿದ್ದೀನಿ. ಈ ರೆಸಿಪಿ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ. ನಾನೊಂದು ಫ್ರಮ್ ಪಾಸ್ಟ್ 2 to 3 ಟೈಮ್ಸ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಹೇಗಿರುತ್ತೆ ಅದೇ ಥರ ಇರುತ್ತೆ. ನಂಗೆ ಯೂಶ್ವಲಿ ಸಾಂಬಾರಿಗೆ ಬೆಲ್ಲ ಎಲ್ಲ ಹಾಕಿದ್ರೆ ಇಷ್ಟ ಆಗಲ್ಲ. ಸೊ ನಾನು ಅದು ಹಾಕ್ಕೊಳ್ದೇನೆ ಮಾಡ್ತಾಯಿದ್ದೀನಿ. ಸೊ ನೀವೇ ನೋಡ್ಬೋದು ಇದರಲ್ಲಿ ಇಡ್ಲಿ ಸಾಂಬಾರು ಸೂಪರಾಗಿತ್ತು ನಿಜವಾಗ್ಲೂ. ಅದ್ರ ಜೊತೆ ವಡೆ ಒಂದೇ ಮಿಸ್ಸಿಂಗ್ ಆ್ಯಕ್ಚುಲಿ. ಸಡನ್ನಾಗಿ ಅಂದ್ಕೊಂಡಿದ್ರಿಂದ ಅದು ಮಾಡೋಕ್ಕಾಗಿಲ್ಲ. ಅವ್ರದ್ದು ಇಡ್ಲಿ ಬ್ಯಾಟರ್ ಅಂತೂ ಸಖತ್ತಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡುತ್ತಿದ್ದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್.